ನೋಡಿ ಮಕ್ಳೇ, ನೀವು ಮುಂದೆ ನಮ್ಮ ದೇಶಕ್ಕೋಸ್ಕರ ಏನೇನು ಕೊಡುಗೆ ಕೊಡಬೇಕು, ದೇಶ ಪ್ರೇಮ ಅಂದ್ರೆ ಏನು, ಈ ದೇಶಕ್ಕೋಸ್ಕರ ಬಹಳಷ್ಟು ಸಾಧಕರು ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದ್ದಾರೆ, ಈ ದೇಶನ ಉಳಿಸಿದ್ದಾರೆ. ನೀವು ಅದೇ ತರ ಆಗ್ಬೇಕು. ಅರ್ಥ ಆಯ್ತೇನ್ರಪ್ಪ? ಏನಿದು, ಯಾರು ಉಸಿರೇ ಬಿಡ್ತಿಲ್ವಲ್ಲ? ಈ ನನ್ನ ಮಕ್ಕಳು ನಿದ್ದೆ ಮಾಡ್ತಾ ಇದಾರಲ್ಲ. ಯಾಕ್ರ ಇಷ್ಟೊಂದು ನಿದ್ದೆ ಮಾಡ್ತಿದ್ದೀರಾ? ಎಲ್ಗ ಹೋಗಿದ್ರಿ ರಾತ್ರಲ್ಲ? ಯಾವನಾರ ಒಬ್ರ ಹೇಳ್ರು. ಅಲ್ಲೊಂದ್ ಕೆರೆಲಿ ಬೆಂಕಿ ಹೊತ್ಕೊಂಡಿತ್ತು ಸಾ. ಎಲ್ಲಿಗೋ? ಕೆರೆಗೆ ನೀರೊಳಗೆ ಬೆಂಕಿ ಕೆಡ್ಸಕ್ ಹೋಗಿದ್ದು ಸಾ. ಇಲ್ಲ, ಇವ್ ನನ್ ಕಿವಿಗೆ ಹೂವು ಇಡ್ತಾ ಇದ್ದಾನಲ್ಲ, ಮೇಷ್ಟ್ರಿಗೆ ಕಿವಿಗೆ ಹೂವು ಇಡ್ತಿದ್ದಾನೆ. ಎಲ್ಲ ಬಟ್ಟಿಗೆ ಐತೆ ತಡಿ. ಮೋಟ ಇದರ ಮೇಲೆ ನೆಪೋಲಿಯನ್ ಯಾವ ಯುದ್ಧದಲ್ಲಿ ಸತ್ತೋದ? ನಾಪೋಲಿನ ದಡ್ಡ ಶಿಖಮಣಿ, ನೀಮ್ ಪೋಲಿ ಅಲ್ವೋ? ನೆಪೋಲಿಯನ್ ಯಾವ ಯುದ್ಧದಲ್ಲಿ ಸತ್ತ? ನಾಪೋಲಿನ ಏನೋ ಮಿತ್ರವ ಹೇಳ ಬೇಗವ. ನೆಪೋಲಿಯನ್ ಅದೇ ಕೊನೆ ಯುದ್ಧದಲ್ಲಿ ಸತ್ತ ಸಾ. ಲೇ, ನನಗೆ ಅದು ಗೊತ್ತು ಕಣೋ, ಅದು ಯಾವ ಕೊನೆ ಯುದ್ಧ ಅಂತ ಹೇಳು. ನೆಪೋಲಿಯನ್ ಯಾವ ಯುದ್ಧದಲ್ಲಿ ಸತ್ತೋದ, ಅದೇ ಅವ್ನ ಕೊನೆ ಯುದ್ಧ ಸಾ. ಮುಚ್ಚರ ಬಾಯ, ಅಲ್ಲಿ ಬಿಡೋದಲ್ಲ. ಇನ್ನೊಂದು ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡಿ. ಮಕ್ಕಳೇ, ಇವತ್ತು ನಾನು ಇನ್ನೊಂದು ಕ್ವಶನ್ ಕೇಳ್ತೀನಿ. ವಿಚ್ಛೇದನಕ್ಕೆ ಮುಖ್ಯ ಕಾರಣ ಏನ್ರೋ? ವಿಚ್ಛೇದನಕ್ಕೆ ಮುಖ್ಯ ಕಾರಣ ಮದುವೆನೇ ಅಲ್ವಾ ಸಾ? ಇಂತ ತರ್ಲೆ ಮಾತಾಡಕ್ ಲಾಯಕ್ ಆಗಿದ್ದೀರಾ. ಸದ್ಯ ನಾನು ಇನ್ನೂ ಮಾರಿಲ್ವಲ್ಲ ನೀವು. ಯಾರೋ ಹೊಸ ಸ್ಟೂಡೆಂಟ್ ಬರ್ತಾ ಇದಾರಲ್ಲ ನಮ್ ಸ್ಕೂಲ್ಗೆ ಅಡ್ಮಿಷನ್ ಆಗಕ್ಕೆ. ಯಾರಿರ್ಬೋದು? ಬರ್ಲಿ ನೋಡೋಣ. ಏನ್ ವಿಚಾರ ಬಂದಿದ್ದು ನೀವು? ಅಡ್ಮಿಷನ್ ಆಗಿ ಬಂದಿದ್ದೀ ಸಾ. ಓಹೋ, ನನಗ್ ಬಹಳ ಖುಷಿ ಆಯ್ತು ನೀವು ಬಂದಿದ್ದು. ಚೆನ್ನಾಗಿ ಓದ್ಬೇಕು, ಆಯ್ತಾ? ಚೆನ್ನಾಗ್ ಓದ್ಬೇಕಾಯ್ತಾ? ನನ್ ಬಗ್ಗೆ ಗೊತ್ತಿಲ್ಲನಾ, ಓದ್ ದಬ್ಬ ಕೊಡ್ತೀನಿ ನಂಗೆ. ನಾನ್ ಅವನ್ಗೆ ಹೇಳಿದೆ, ಅವನ್ ಅವ್ರ ಅಪ್ಪನ್ಗೆ ಹೇಳ್ತಾನಲ್ಲ ಓದ್ಬೇಕು ಅಂತವ. ಏನಿರ್ಬೋದು? ಇದಕ್ಕೂ ಮುಂಚೆ ಯಾವ ಸ್ಕೂಲಾಗ ಓದ್ತಾ ಇದ್ದೆ ನೀನು? ಇನ್ನೇ ಕೇಳ್ತಿರೋದು ಹೇಳು. ಸಾ, ನಾ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದ್ತಾ ಇದ್ದೆ ಸಾ. ನಾನು ಇವನ್ ಕೇಳಿದೆ, ಮತ್ತೆ ಇವ್ರ ಅಪ್ಪನ ಕೈಲಿ ಹೇಳಿಸ್ತಿದ್ದಾನಲ್ಲ. ಇವ್ರಪ್ಪ ಸಾಮಾನ್ಯಕ್ಕೆ ಲೆಕ್ಚರರೋ ಇಲ್ಲ ಪ್ರಿನ್ಸಿಪಾಲೇ ಇರ್ಬೇಕು ಅನ್ಸುತ್ತೆ. ನೋಡ್ರಪ್ಪ, ನಮ್ಮ ಸ್ಕೂಲು ಮೊದ್ಲಿಂದಲೂ ಹೆಸರುವಾಸಿ ಆಗಿದೆ. ಇಲ್ಲಿ ಓದೋ ಸ್ಟೂಡೆಂಟ್ಸ್ ಎಲ್ಲವ ಫಸ್ಟ್ ರ್ಯಾಂಕೇ ಬರೋದು. ನೀವು ನಮ್ಮ ಶಾಲೆಗೆ ಹೆಸರು ತರ್ತೀವಿ ಅಂದ್ರೆ ನಾನು ಅಡ್ಮಿಷನ್ ಮಾಡ್ಕೊಂತೀನಿ. ಅಡ್ಮಿಷನ್ ಮಾಡಿ ಕಳ್ಸ. ಹೆಂಗ್ ಗೊತ್ತಾ ಸಾ? ಹೆಣ್ಣಿಗೆ ಮಟ್ಟಿಗೆ ಹೆಣ್ಣಾಗ ಬಿಟ್ಕೊಂಡ್ಬಿಟ್ಟು ಸಾಕತ್ತ ಓದುತ್ತದೆ ಸಾ. ನೀನು ಎಲ್ಲರಪ್ಪು ಮಗು ಸೇರ್ಸಕ್ ಬಂದ್ರೆ ಮಗನೇ ಅಪ್ಪು ಸೇರ್ಸಕ್ ಬಂದವನೇ. ಸಾರ್, ದಯವಿಟ್ಟು ಸ್ವಲ್ಪ ಹಿಂದೆ ಹೋಗಿ ನಿಂತ್ಕೊಳ್ಳಿ ಸಾರ್, ಭಯ ಆಗ್ತೈತೆ ನನಗೆ. ನಾನು ನಿಮ್ಮಂತ ಸ್ಟೂಡೆಂಟ್ಸ್ ನ ನಮ್ಮ ಸ್ಕೂಲಲ್ಲಿ ಎಲ್ಲೂ ನೋಡಿಲ್ಲ. ಕರೆಕ್ಟ್ ಆಗಿ ಹೇಳಿ, ನಿಮ್ಮಲ್ಲಿ ಯಾರು ಸೇರಕ್ ಬಂದಿದ್ದೀರಾ? ಸಾ, ನೀವ್ ನೋಡ್ರೆ ಎಂತ ಅಲ್ವಾ ಸಾ, ಈ ಹಳೆ ಕೂಸ್ನೆ ಸೇರ್ಸಕ್ ಬಂದಿರೋ ಸಾ. ಅಪ್ಪ ಅಡ್ಮಿಷನ್ ಮಾಡ್ಸಪ್ಪ. ಸೇರ್ಸ್ತೀನಿ, ಸ್ವಲ್ಪ ಕಲಿ.
ಲೇ, ನಾನ್ ಈ ಸ್ಕೂಲ್ ಮೇಷಲ್ಲ ಕಣೋ, ಹೋಗ್ರ ಇಲ್ಲೇನ ಸುಮ್ನೆ. ಲೇ, ಇದ್ರಲ್ಲಿ ಯಾರೋ ಅಪ್ಪ ಯಾರೋ ಮಗ ನನಗೆ ಹುಚ್ಚಿಗೆ ತಿಡಿಸ್ಬೇಕು ಅಂತ ಬಂದಿದ್ರೇನ್ರು? ನಿಜ ಹೇಳಿದ್ರೆ ಸರಿ. ಅವರೇ ಅಪ್ಪ, ನಾನೇ ಮಗ ಸಾ. ನಾನು ಓದಿ ದೊಡ್ಡವನಾಗಿನಿ, ಒಂದು ಫೇಲ್ ಆಗಿ ಹಿಂಗೆ ಇದ್ದಾನೆ ಸರ್. ಒಂದ್ ಕೆಲಸ ಮಾಡಿ ಸರ್, ಇಬ್ರು ಸ್ಕೂಲ್ ಸೇರ್ಸಿ ಸರ್, ಆಟ ಆಡಕ್ ಸರಿಯಾಗುತ್ತೆ. ಅಯ್ಯೋ ಭಗವಂತ, ನಾನೇನಾರು ಇಲ್ಲೇ ಇದ್ರೆ ನನಗೆ ಹುಚ್ಚಿಡಿಯೋ ಗ್ಯಾರಂಟಿ, ಹುಚ್ಚಿಡ್ದು ಹುಚ್ಚಾಸ್ಪತ್ರೆಗೆ ಹೋಗೋದು ಗ್ಯಾರಂಟಿ. ಶಿವ ಶಿವ, ರಾಮ ರಾಮ, ರಂಗ ರಂಗ, ಭಗವಂತ ರಾಮ ಎಲ್ಲಿದೆಯೋ? ಅಯ್ಯಯ್ಯೋ, ಕೆಟ್ಟಲ್ಲಪ್ಪ, ಇವನು ಯಾರ ಇನ್ನೊಬ್ಬ ಬಂದಲ್ಲಪ್ಪ. ಇಲ್ಲಿಬ್ರು ಹುಚ್ಚರು ಬಂದ್ರು ನೋಡ್ದ. ಆ ಹುಚ್ಚರ, ಅಯ್ಯೋ ಭಗವಂತ. ಸಾ, ಅವ್ರು ಹುಚ್ಚರ ಸಾ, ನೋಡಕ್ಕಂಗ್ ಕಾಣದೇ ಇಲ್ವಲ್ಲ ಸಾ? ಹುಚ್ಚರ ಅವ್ರು ಬರೇ ಹುಚ್ಚರಲ್ಲ, ಅವ್ರು ಕಚ್ಚಿ 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 ಎಲ್ ಬೇಕಲ್ಲೇ ಕಚ್ಚಿ, ಅವ್ರು ಕಚ್ಚಿರೋ ಫೋರ್ಸಿಗೆ ಆಸ್ಪತ್ರೆ ಸೇರ್ಕೊಂಡ್ರಿಗೆ ಹುಚ್ಚಿಡ್ದೋಗೈತೆ ಕಚ್ಚಿಸ್ಕೊಂಡು. ಅಂತ ಹುಚ್ಚರು ಅವರು, ಹುಚ್ಚರಲ್ಲೇ ಮಹಾ ಹುಚ್ಚರು. ನೋಡಿದ್ರಾ? ಅದ್ರಲ್ಲೂ ಮೇಷ್ಗಳಿಗೆ ಹಿಡ್ಕೊಂಡೋಗಿ ಫ್ರಂಟ್ ಬ್ಯಾಗ್ ಎಲ್ಲ ಕಚ್ತಾರೆ. ಅಯ್ಯೋ, ಹೌದಾ ಸಾ? ಸಾ, ಇವರಿಬ್ರು ಇಲ್ಲೇ ರೂಮ್ ಒಳಗಿದಾರ ಸಾ. ನಾನು ಹುಡುಗ ಮಕ್ಕಳಿಗೆಲ್ಲ ರಜೆ ಕೊಟ್ಬಿಟ್ಟು ಇನ್ನೊಂದು ವರ್ಷ ಈ ಸ್ಕೂಲ್ ಕಡೆಗೆ ತಲೆ ಹಾಕಲ್ಲ ಸರ್ ನಾನು. ಹಾ, ಇಲ್ಲೇ ಇರ, ಇಲ್ಲಿ 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 ಇರ, ಇಲ್ಲಿ ಇಲ್ಲಿ ಸಾ. ಇವತ್ತಿಂದ ಸ್ಕೂಲ್ಗೆಲ್ಲ ರಜೆ ಕೊಂಡ್ರ, ನಾಳಿಂದ ಯಾರು ಬರ್ಬೇಡ್ರಿ, ನಾನು ಹೋಗ್ತಾ ಇದ್ದೀನಿ. ಸರಿಯಲ್ಲ? ಅಯ್ಯಯ್ಯೋ ಕೆಟ್ಟನಲ್ಲಪ್ಪ, ಹುಚ್ಚ ಹುಚ್ಚ ಹುಚ್ಚ.